ಸುಮ್ಮನೆ ಯಾಕೆ ಈ ತರ ಹೊಡಿತಾ ಇದ್ದೆ? ನಾ ಏನ್ ಮಾಡ್ದೆ ನಿಂಗೆ? ಯಾಕೆ ಮಾಡ್ದೆ ನೀನು? ನಾನ್ ಬರಲ್ಲ, ಮತ್ತೆ ಹೊಡಿತೇ ನೀನು. ನಿಂಗೆ ಗೊತ್ತಿಲ್ವೇನೋ, ಇಲ್ಲಿ ಅಮೆರಿಕಾದಲ್ಲಿ ಮೀನ್ ಹಿಡಿಬೇಕು ಅಂದ್ರೆ ಅದಕ್ಕೂ ಒಂದು ಲೈಸೆನ್ಸ್ ಬೇಕು. ನಿನ್ನ ಹತ್ರ ಲೈಸೆನ್ಸ್ ಇಲ್ಲ, ಏನಿಲ್ಲ. ಅದ್ ಯಾವ್ದೋ ಹುಡುಗನ್ ಜೊತೆ ಮೀನ್ ಹಿಡಿಯಕ್ ಹೋಗಿ ಸಿಗಾಕೊಂಡು ಆ ಕಂಪ್ಲೇಂಟ್ ನನ್ನ ಹತ್ರ ಬಂದು ನಾನು ನನ್ನ ಜೇಬಿಂದ ಫೈನ್ ಕಟ್ಟೋ ಹಾಗಾಯ್ತು. ಏನೋ ಇದಲ್ಲ? ಸುಮ್ನೆ ಅವಳೆ ನಾಯಿ ತರ ಒಟ ಒಟ ಅಂತ ಬಗಳ್ಬೇಡ. ನಾನೇನ್ ಸಿಗಾಕಂತ ಇರ್ಲಿಲ್ಲ, ನಾನ್ ಕರ್ಕೊಂಡೋಗಿದ್ನಲ್ಲ ಹುಡುಗ, ಅವನಿಂದ ನಾನು ಸಿಗಾಕಳ್ತಾರ ಆಯ್ತು. ನಾನ್ ಬರಲ್ಲಪ್ಪ, ನೀನ್ ಬಂದ್ರೆ ಅಲ್ಲಿ ಹೊಡಿತೀಯ. ಈಗ ಬರ್ತೀನಿ. ಏನ್ ಪಾಪ? ಅಲ್ಲ ಪಾಪ, ಯಾಕೆ ಹೊಡೆಯಲ್ಲ ಅಂತ ಹೊಡೆದ ನೀನು? ನಾನ್ ನಿಮ್ಮ ಅಪ್ಪ ಕೂಡ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಇದು ಅಮೆರಿಕಾ, ಮಕ್ಕಳು ಅಪ್ಪನ ಮೇಲೆ ಕೇಸು ಹಾಕ್ಬೋದು. ಆಯ್ತಾಯ್ತು, ಕರೆಕ್ಟ್ ಆಗಿ ಹೇಳು. ಇವಾಗ ಏನಾಯ್ತು ಕರೆಕ್ಟ್ ಆಗಿ ಹೇಳು. ಅಲ್ಲ ಪಾಪ, ನೀನು ತುಂಬಾ ದಿನದಿಂದ ಮೀನ್ ಹಿಡಿಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಯಿ ಆರಿಸ್ತಾನೆ ಇದ್ದೆ, ನಾನು ಆರಿಸ್ಕೊಂತಾನೆ ಇದ್ದೆ. ನನಗೂ ತುಂಬಾ ಬೇಜಾರಾಗೋಯ್ತು ಪಾಪ. ಆದ್ರೆ ಅಮೆರಿಕದಲ್ಲಿ ನನ್ಗೊಬ್ಬ ಫ್ರೆಂಡ್ ಸಿಗ್ದ. ಅವನು ಬಾರೋ ಮೀನ್ ಹಿಡಿಯಕ್ಕೆ ಹೋಗೋಣ ಅಂತ ಹೇಳ್ದ. ಸರಿ ಬಾರೋ ಅಂತ ನಾನು ಹೋಗಿ ಅವನ ಜೊತೆ ಮೀನ್ ಹಿಡಿತಾ ಕೂತಿದ್ದೆ ಪಾಪ. ಅಷ್ಟೊತ್ತಿಗೆ ವಾರ್ಡನ್ ಇರ್ತಾರಲ್ಲ, ಆ ವಾರ್ಡನ್ ಆ ಜಾಗಕ್ಕೆ ಬಂದ್ಬಿಟ್ಟ. ಆ ವಾರ್ಡನ್ನ ನೋಡ್ತಿದ್ದಂಗೆ ಆ ಹುಡುಗ ಮೀನ್ ರಾಡ್ ಇದೆಯಲ್ಲ, ಆ ರಾಡ್ನ ಅಲ್ಲೇ ಬಿಟ್ಬಿಟ್ಟು ಓಡಕ್ ಶುರು ಮಾಡ್ಬಿಟ್ಟ ಪಾಪ. ಅದು ನೋಡಿದ ತಕ್ಷಣ ವಾರ್ಡನ್ ಕೂಡ ಅವನಿಂದ ಓಡಕ್ ಶುರು ಮಾಡ್ಬಿಟ್ಟ. ನಾನು ಸದ್ಯ ಎಸ್ಕೇಪ್ ಅಂತ ಮೆತ್ತಿಗೆ ಎದ್ದು ಬರ್ತಾ ಇದ್ದೆ ಪಾಪ. ಆಕ್ಚುಲಿ ಏನಾಯ್ತು ಗೊತ್ತಾ, ಆ ಹುಡುಗ ಓಡ್ತಾ ಇದ್ನಲ್ಲ, ಈ ವಾರ್ಡನ್ ಕೂಡ ಅವನಿಂದ ಓಡ್ತಾ ಇದ್ದ. ಆ ಹುಡುಗನ್ಗೆ ಮಧ್ಯದಲ್ಲಿ ಸುಸ್ತಾಗೋಯ್ತು ಅನ್ಸುತ್ತೆ. ಉಸಿರು ತಗೊಳಕ್ಕೆ ಅಂತ ಅವ್ನು ನಿಂತ್ಕೊಂಡ. ಇವನೋಗಿ ಅವನ್ನ ಹಿಡ್ಕೊಂಡ್ ಕೇಳ್ದ, ಎಲ್ಲೋ ಮೀನ್ ಹಿಡಿಯೋ ಲೈಸೆನ್ಸ್ ಎಲ್ಲೋ ತೋರ್ಸು ಅಂತ ಹೇಳ್ದ. ಅದಕ್ಕೆ ಆ ಹುಡುಗ ಸ್ಟೈಲ್ ಆಗಿ ಪರ್ಸು ಕೈ ಹಾಕ್ಬಿಟ್ಟು ಲೈಸೆನ್ಸ್ ನ ತೆಗೆದು ತೋರ್ಸ್ತ ಪಾಪ. ತೋರಿಸಿದಂಗೆ ಆ ವಾರ್ಡನ್ ಇದೇ ತರ ಶಾಕ್ ತಗೊಂಡು, ಅಲ್ಲ ಕಣಲ್ಲೇ ನಿನ್ನ ಹತ್ರ ಲೈಸೆನ್ಸ್ ಇದ್ರು ಕೂಡ ಯಾಕೆ ಈ ತರ ಎದ್ಕೊಂಡು ಓಡ್ ಬಂದೆ ಅಂತ ಕೇಳ್ದ. ಅದಕ್ಕೆ ಆ ಹುಡುಗ ಏನ್ ಹೇಳ್ದ ಗೊತ್ತಾ, ಸರ್ ನನ್ನ ಹತ್ರ ಏನೋ ಲೈಸೆನ್ಸ್ ಇದೆ, ಆದ್ರೆ ನನ್ನ ಜೊತೆ ಕೂತ್ಕೊಂಡು ಮೀನ್ ಹಿಡಿತಾ ಇದ್ನಲ್ಲ ಹುಡುಗ, ಅಂದ್ರೆ ನಾನು, ನನ್ನ ಹತ್ರ ಲೈಸೆನ್ಸ್ ಇಲ್ಲ ಅಂತ ಅವ್ನು ಹೇಳ್ದ ಪಾಪ. ಹಂಗೆ ಹೇಳ್ತಿದಂಗೆ ಆ ವಾರ್ಡನ್ ಬಂದು ನಂಗೆ ತಗ್ಲಾಕಂಡ. ಹಂಗ ಆಗುತ್ತೆ. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಒಂದೇ ಒಂದ್ ನಿಮಿಷ ರೀ, ನನ್ ಮಾತು ಕೇಳಿರಿ, ಒಂದೊಳ್ಳೆ ಡೈಲಾಗು ಹೇಳಬೇಕು ರೀ.